ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ 2015-16ನೇ ಸಾಲಿನಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುಗಣಿ ಹೋಬಳಿಯ ಅಡಗಂಟಿ ವಾರ್ಡ್ನಿಂದ ಚಿಕ್ಕಜಂಬೂರು ಗ್ರಾಮ ಪಂಚಾಯಿತಿಗೆ ಸದಸ್ಯರಾಗಿ ಆಯ್ಕೆಯಾದಂಥ ಶ್ರೀಯುತ ಬಸವರಾಜಪ್ಪ ಇವರಿಗೆ ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ. ಸರ್, ನೀವು ಈ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಲ್ಲುವ ಪೂರ್ವದಲ್ಲಿ ಏನು ಉದ್ಯೋಗ ಮಾಡ್ತಾ ಇದ್ರಿ ಸರ್? ಕೃಷಿ ಕೆಲಸನ ಮಾಡ್ತಾ ಇದ್ರಿ. ಕೃಷಿ ಕೆಲಸ ಮಾಡ್ತಾ ಮಾಡ್ತಾ ಜನರ ಅಪೇಕ್ಷೆ ಮೇರೆಗೆ ಚುನಾವಣೆಗೆ ನಿಂತು ವಿಜಯಶಾಲಿ ಆಗಿದ್ದೀರಿ. ಇದು ಮೊದಲನೇ ಸಾರಿನಾ ಸರ್? ಎರಡನೇ ಸಾರಿ. ಎರಡನೇ ಅವಧಿಗೆ ಚುನಾಯಿತರಾಗಿದ್ದಾರೆ. ಸಂತೋಷ ಸರ್. ಸರ್, ಈಗ ನೀವು ಮೊದಲಿಗೆ ಚುನಾವಣೆ ರಾಜಕೀಯಕ್ಕಿಂತ ಮೊದಲಿಗೆ ಗ್ರಾಮ ಪಂಚಾಯಿತಿಯನ್ನೇ ಚುನಾವಣಾ ಕ್ಷೇತ್ರ ಆಗಿ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನಾವು ಈ ಊರಿನಲ್ಲಿ ಅಡ್ಡಾಡಿದಾಗ ಹಿಂದಿನ ಕೆಲವು ಸದಸ್ಯರು ಮಾಡಿರುವಂತ ಅವ್ಯವಹಾರಗಳು, ಆಮೇಲೆ ಅಭಿವೃದ್ಧಿ ಆಗದೇ ಇರತಕ್ಕಂತ ಕೆಲಸಗಳು, ಈ ಜನರ ಭಾವನೆ ನೋಡಿ ನಾವು ಒಂದು ಈ ಕ್ಷೇತ್ರಕ್ಕೆ ಬಂದು ಯಾಕೆ ನನ್ನ ಕೈಲಾದಷ್ಟು ಸಮಾಜ ಸೇವೆ ಮಾಡಬಾರ್ದು ಅಂತ ಹೇಳಿ ನಾವು ನಿಂತ್ಕೊಂಡ್ವಿ. ಮೊದಲಿನ ಒಂದು ಸಲ ನಿಂತ್ಕೊಂಡಿದ್ವಿ. ಮೊದಲಿನ ಬಾರಿ ನನ್ನನ್ನ ಎಲೆಕ್ಷನ್ ಇಲ್ಲದೆ ಆಯ್ಕೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿದ್ರು. ಆಮೇಲೆ 5 ವರ್ಷ ನಾನು ನಮ್ಮ ಕಟಗರಿ ನಾನು ST ಒಳಗೆ ಬರೋದ್ರಿಂದ ನನ್ನ ಕಟಗರಿ ಬರಲೇ ಇಲ್ಲ. ಮೊದಲು ನನಗೆ ಜನರಲ್ನಾಗ ಇದು ಮಾಡಿದ್ರು. ಹಾಗಾಗಿ ಮತ್ತೊಂದು ಸಲಕ್ಕೆ ಏನ್ ಮಾಡಿದ್ರು, ನಮ್ಮ ವಾಲ್ಮೀಕಿ ಇದಕ್ಕೆ ಬರೋದ್ರಿಂದ ನನಗೆ ST ಕಟಗರಿ ಇಲ್ಲಿ ಬರಲೇ ಇಲ್ಲ. ಅವಾಗ ಜನರಲ್ ಕಟಗರಿನೇ ಬಂದ್ರು. ಅವಾಗ ಈ ಜನಗಳ ಅಪೇಕ್ಷೆ ಮೇರೆಗೆ ಇಲ್ಲ, ಕಟಗರಿ ಬರಲಿದ್ರು ಚಿಂತಿಲ್ಲ, ನೀವೇ ನಿಂತ್ಕೊಳ್ರಿ ಅಂತ ಹೇಳಿ ಜನ ನನ್ನ 170-80 ಓಟು ಲೀಡ್ನಲ್ಲಿ ನನ್ನ ಆರಿಸಿ ಬಂದಿದೆ. ತುಂಬಾ ಸಂತೋಷ ಸರ್. ಅಂದ್ರೆ ನೀವು ಜನಪ್ರಿಯ ಆಗಿರೋದ್ರಿಂದ, ಜನಪರವಾದ ಕೆಲಸ ಮಾಡೋದ್ರಿಂದ, ಒಳ್ಳೆ ವ್ಯಕ್ತಿ ಅಂತ ಹೇಳಿ ಒಂದ್ಸಾರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ರು, ಮತ್ತೊಂದ್ಸಾರಿ 178 ಓಟು ಲೀಡ್ನಿಂದ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಸಂತೋಷ ಸರ್. ಸರ್, ನೀವೀಗ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಎರಡನೇ ಬಾರಿಗೆ ಆಯ್ಕೆಯಾಗಿ 11 ತಿಂಗಳಾಯ್ತು. ಸೊ ಈ ಅವಧಿಯಲ್ಲಿ ನಿಮ್ಮ ಕ್ಷೇತ್ರದ ಜನಗಳಿಗಾಗಿ ಏನೇನು ಕೆಲಸ ಕಾಮಗಾರಿಗಳನ್ನ ಮಾಡಿಕೊಟ್ಟಿದ್ದೀರಿ? ಕೆಲವು NREG ಒಳಗೆ ಒಂದು 3 ಲಕ್ಷ ರೂಪಾಯಿ ಕೆಲಸ ಮಾಡಿದ್ವಿ. ಆಮೇಲೆ ಇಲ್ಲೊಂದು SC ಕಾಲೋನಿಯಲ್ಲಿ ಒಂದು ಸಿಮೆಂಟ್ ರೋಡ್ ಮಾಡಿಸಿದ್ವಿ. ಮತ್ತದು ಮೊದಲಿನ ಮಣ್ಣು ರೋಡ್ನೊಳಗೆ ಪೈಪ್ಲೈನ್ ಇತ್ತು. ಅದು ಈ ಸಿಮೆಂಟ್ ರೋಡ್ ಮಾಡಿದ ಮೇಲೆ ಅದು ಬಹಳ ದಿವಸದ ಹಳೆ ರೋಡ್ ಆಗಿರೋದ್ರಿಂದ ನಾಳೆ ಅದು ಸಿಮೆಂಟ್ ರೋಡ್ ಆದ್ಮೇಲೆ ಮಾಡಕ್ಕಾಗಲ್ಲ ಅಂತ ಹೇಳಿ ಹೊಸ ಪೈಪ್ಲೈನ್ ಮಾಡ್ತೀವಿ. ಆಮೇಲೆ ಸರ್ಕಾರದಿಂದ ಕುಡಿಯೋ ನೀರಿನ ವ್ಯವಸ್ಥೆ ಏನಾಗಿತ್ತಪ್ಪ ಅಂದ್ರೆ ಎಲ್ಲ ಈ ಮೊದಲಿನ ಸದಸ್ಯರು ಬಂದವರು ಏನ್ ಮಾಡಿದ್ರು, ಎಲ್ಲೋ ಮನೆ ಒಳಗೆ ಯಾರ್ಯಾರು ಬೇಕವ್ರಿಗೆ ಕೊಟ್ಬಿಟ್ಟಿದ್ರು, ಒಳಕ್ಕೆಲ್ಲ ಎಳ್ಕೊಂಡ್ಬಿಟ್ಟಿದ್ರು. ಅದರಿಂದ ಏನಾಗೋದು, ಕೆಲವೇ ಜನಕ್ಕೆ ಮಾತ್ರ ನೀರು ಸಿಗೋದು, ಕೆಲವು ಜನಕ್ಕೆ ಸಿಗಬೇಕು. ಅವಾಗ ನಾವೆಲ್ಲ ನಿಂತ್ಕೊಂಡು ಏನ್ ಮಾಡಿದ್ವಿ ಅಂದ್ರೆ ಎಲ್ಲದನ್ನು ಬಂದ್ ಮಾಡಿ ಸಾರ್ವಜನಿಕವಾಗಿ ಹೊರಗಡೆಗೆ ನೆಲ್ಲಿಗಳನ್ನ ಬಿಟ್ಟು ಅಲ್ಲೇ ನೀವು ಹಿಡಿತಕ್ಕಂಥ ಮೇಲೆ ನೀರಿನ ಸಮಸ್ಯೆ ಬಗೆಹರಿತು. ಈಗ ಇತ್ಲಾ ಬಂದ ಮೇಲೆ ಏನಾಯ್ತು ಅಂದ್ರೆ ಸ್ವಲ್ಪ ಬರಗಾಲ ಬಿದ್ದಿರೋದ್ರಿಂದ ನೀರು ಕಡಿಮೆ ಆದ. ಸರ್ಕಾರಕ್ಕೆ ಕೇಳ್ಕೊಂಡು ಒಂದು ಬೋರ್ ಹೊಡಿಸಿದ್ವಿ, ಅದು ಫೇಲ್ ಆಗ್ಬಿಟ್ಟು. ಮತ್ತೊಂದು ಬೋರ್ ಹೊಡಿಸಿದ್ವಿ, ಅದು ಚೆನ್ನಾಗಿ ನೀರು ಬಿದ್ದಿದೆ. ಈಗ ಅದನ್ನ ಪೈಪ್ಲೈನ್ ಮಾಡ್ಕೊಂಡು ಈಗ ಊರಾಕ ತರ್ತಾ ಇದ್ವಿ. ಸುಮಾರು ಅದು ಒಂದು 2,30,000 ರೂಪಾಯಿ ಈ ಪೈಪ್ಲೈನ್ ಮಾಡ್ತಾ ಇದ್ವಿ ಪಂಚಾಯತ್ನಿಂದ. ಅದೊಂದು ಆಗ್ಬಿಟ್ರೆ ಊರಿನ ನೀರಿನ ಸಮಸ್ಯೆ ಚೆನ್ನಾಗಿ ಆಗುತ್ತೆ. ತುಂಬಾ ಸಂತೋಷ ಸರ್. ನೀವು ಇಷ್ಟು ಕಡಿಮೆ ಅವಧಿಯಲ್ಲೇ ಇಷ್ಟೊಂದು ಬಹಳಷ್ಟು ಕೆಲಸಗಳನ್ನ, ಸಿಮೆಂಟ್ ರೋಡ್ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಈ ಮುಂತಾದ ಕೆಲಸಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೇವೆ. ಸಂತೋಷ ಸರ್. ಈಗ ನಿಮ್ಗೆ ಇನ್ನೂ 4 ವರ್ಷ ಅವಧಿ ಇದೆ. ಈ ಅವಧಿಯಲ್ಲಿ ನಿಮ್ಮ ಜನಗಳಿಗಾಗಿ ಏನೇನು ಇನ್ನು ಉಳಿದ ಕಾಮಗಾರಿಗಳನ್ನ ಏನೇನು ಮಾಡಿಕೊಡ್ಬೇಕು ಅನ್ನೋದು ನಿಮ್ಮ ಯೋಜನೆಯಲ್ಲಿ ಇದೆ? ನಮ್ಮ ಯೋಜನೆಯಲ್ಲಿ ಪೂರ ನಮ್ಮ ಊರು ಸಿಮೆಂಟಿನ ರೋಡ್ ಮಾಡಬೇಕು ಅಂತ ನಮ್ಮ ಎಸ್ಟಿಮೇಟ್ ಇದೆ ಇನ್ನು 4 ವರ್ಷಗಳಿಗೆ. ಆಮೇಲೆ ನಮಗೊಂದು ಸಮಸ್ಯೆ ಏನಾಗಿದೆ ಅಂದ್ರೆ, ಈ ದುಡ್ಡು ಪಂಚಾಯತಿಗೆ ಅನುದಾನ ಜಾಸ್ತಿ ಬರಲ್ಲ. ಎಲ್ಲೇ ಒಂದು 150 ಮೀಟರ್ ಬಾಕ್ಸ್ ಚರಂಡಿ ಮಾಡಿ ಮುಗಿದು ಹೋಗ್ಬಿಡುತ್ತೆ. ಈ NREG ಅಲ್ಲಿ ಸಾಕಷ್ಟು ದುಡ್ಡು ಬರುತ್ತೆ. ಆ NREGಯಲ್ಲಿ ಸಾಕಷ್ಟು ದುಡ್ಡು ಬಂದ್ರು ನಮ್ಮಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ, ಜನಗಳೇ ಸಿಗ್ತಾ ಇಲ್ಲ NREG ಕೆಲಸಕ್ಕೆ. 224 ರೂಪಾಯಿಗೆ ಯಾರು ಬರ್ತಾರಪ್ಪ, ಹಗಲಲ್ಲ ದುಡಿಯಲ್ಲ ಅಂತ ಈಗ ಬರ್ತಾನೆ ಇಲ್ಲ. ಹಂಗಾಗಿ ಸ್ವಲ್ಪ ಕುಂಠಿತ ಆಗಿದೆ ಈಗ ಸದ್ಯ ಕೆಲಸ. ಅದನ್ನೆಲ್ಲ ಮಾಡಿದ್ರೆ ನಾವು NREG ಒಳಗೆ ಕೆಲಸ 60%
ಏನಾರಿ MR ಮಾಡ್ಕೋಬಹುದು. ಇನ್ನು ಉಳಿದ ಮೆಟೀರಿಯಲ್ಸ್ನಾಗ ಈ ಕಾಂಕ್ರೀಟ್ ರೋಡ್ ಮಾಡ್ಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡ್ವಿ. ಅದು ಕೆಲಸ ಆದ್ರೆ ಅದನ್ನ ಬಗೆಹರಿಸ್ತೇವೆ ಅಂತ ಒಂದು ನಮಗೆ ಸಂತೋಷ ಸರ್. ನಿಮ್ಮ ಯೋಜನೆಗಳು ಯಶಸ್ವಿ ಆಗಲಿ ಸರ್. ಈಗ ನಿಮ್ಮ ಇಷ್ಟೆಲ್ಲ ದೊಡ್ಡ ದೊಡ್ಡ ಪ್ಲಾನ್ ಇದಾವೆ, ಆದ್ರೆ ಈಗ ಸರ್ಕಾರ ಈಗ ಹಾಲಿ ಕೊಡ್ತಕ್ಕಂಥ ಅನುದಾನ ನಿಮಗೆ ಸಾಕಾಗತ್ತಾ? ಯಾತಿಗೆ ಸರ್ ಇಲ್ಲಿ 1.5-2 ಲಕ್ಷದಾಗ ಏನ್ ಮಾಡಕ್ಕೂ ಆಗಲ್ಲ, ಏನು ಇದು ಮಾಡಕ್ಕೂ ಆಗಲ್ಲ. 100 ಮೀಟರ್ ಏನೋ ಒಂದು ಬಾಕ್ಸ್ ಚರಂಡಿ ಮಾಡಿದ್ರೆ ಅಲ್ಲಿ ಸರ್ಕಾರದ ಅನುದಾನ ಮುಗಿದೋಗ್ಬಿಡ್ತು. ಆಮೇಲೆ ಈ ನಾವೇನಿದ್ರು ಈ ಅಭಿವೃದ್ಧಿ ಅನುದಾನದಾಗೆ ಮಾಡ್ಕೋಬೇಕು. ಪಂಚಾಯತಿ ಕಂದಾಯ ವಸೂಲಿ ಮಾಡ್ಕೋಬೇಕು, ಆದ್ರೆ ಒಂದರಲ್ಲೇ ಮಾಡ್ಕೋಬೇಕು. ಆದ್ರಿಂದ ಕೆಲವರು ಬರಗಾಲ ಬರೋದಿರೋದ್ರಿಂದ ಸರಿಯಾಗಿ ಕಂದಾಯ ಕಟ್ಟಲ್ಲ. ಹಂಗಾಗಿ ಕೆಲವೊಂದು ಸಮಸ್ಯೆ ಬಹಳ ಇದಾಗ್ತಾವ, ಸಮಸ್ಯೆ ಇದೆ ಸರ್. ನಿಜವಾಗೂ ಸತ್ಯ ಇದು. ಇದು ನಿಮ್ಮ ಒಂದು ಗ್ರಾಮ ಪಂಚಾಯತಿ ಕತೆ ಅಲ್ಲ, ಎಲ್ಲಾ ಗ್ರಾಮ ಪಂಚಾಯತಿಯಲ್ಲೂ ಅನುದಾನದ ಕೊರತೆ ಎದ್ದು ಕಾಣ್ತಾ ಇದೆ. ನಾವು ಸರ್ಕಾರಕ್ಕೆ ಈ ನಿಮ್ಮ ಬಸವರಾಜಪ್ಪ ಸಂದರ್ಶನದ ಮೂಲಕ ನಾವು ಗಮನ ಸೆಳೆಯೋದೇನಂತಂದ್ರೆ, ಎಲ್ಲಾ ಪಂಚಾಯತಿಗಳಿಗೂ ಹೆಚ್ಚಿನ ಅನುದಾನ, ಈಗ ಕೊಡ್ತಕ್ಕಂಥ ಅನುದಾನ ಏನಕ್ಕೂ ಸಾಕಾಗ್ತಾ ಇಲ್ಲ. ಸೊ ಇದ್ರ 3 ಪಟ್ಟು ಅನುದಾನನ ಸರ್ಕಾರ ಕೊಟ್ರೆ ಗ್ರಾಮ ಪಂಚಾಯತಿ ಸದಸ್ಯರು ಏನಾದ್ರು ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನಾಗ್ಲಿ, ಸಿಮೆಂಟ್ ರೋಡ್ಗಳನ್ನಾಗ್ಲಿ, ಶಾಶ್ವತ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಈ ಸಂದರ್ಶನದ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ಸರ್. ಸರ್, ಈಗ ನಮ್ಮ ಸಂಸ್ಥೆ ವತಿಯಿಂದ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರ ಸಂಘಟನೆ ವತಿಯಿಂದ ನಾವು ಬೇಡಿಕೆ ಏನಪ್ಪಾ ಅಂತಂದ್ರೆ, ಈ ಇತರೆ ಜನಪ್ರತಿನಿಧಿಗಳಿಗೆ ಅಂದ್ರೆ ಮೇಲ್ಮಟ್ಟದ ಜನಪ್ರತಿನಿಧಿಗಳಿಗೆ ಕೊಡೋ ತರನೇ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಒಂದು ಕೋಟ ಅನುದಾನ ಕೊಡಬೇಕು ಅಂತ ನಮ್ಮ ಬೇಡಿಕೆ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಕೊಡಬೇಕು ಸರ್. ಯಾಕಂದ್ರೆ ನಾವು 5 ವರ್ಷ ಮೆಂಬರ್ ಆಗಿರ್ತೀವಿ. ಏನೇ ಬಂದು ಕೇಳೋದಾದ್ರೂ ಫಸ್ಟ್ ಸಿಗರೆ ನಾವು ಇಲ್ಲಿ ಜನರ ಕಣ್ಣಿ. ಹೌದು, ಈಗ ಯಾರು ನಮ್ಮ ಮೇಲಿರೋ ಯಾರು ಸಿಗೋದಿಲ್ಲ. ಫಸ್ಟ್ ಬಂದು ಒಬ್ಬರ ಮನೆಗೆ ಇವತ್ತು ನೀರು ಬರಲಿಲ್ಲ ಅಂದ್ರೂ ಫಸ್ಟ್ ಬಂದು ಗ್ರಾಮ ಪಂಚಾಯತ್ ಹಣ ನೀರು ಬಂದಿಲ್ಲ, ಇಲ್ಲಿ ನಮ್ಮ ಮನೆ ಲೈಟ್ ಇಲ್ಲ ಅಂತ ಕೇಳ್ತಾರೆ. ಆದ್ರೆ ನಮ್ಮ ಕೈಯಾಗ ಏನು ಇಲ್ಲ, ₹1 ಇಲ್ಲ. ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಸರ್ಕಾರ ಒಂದು ವರ್ಷಕ್ಕೆ ಇಂತಿಷ್ಟು ₹2 ಲಕ್ಷ ನಿಮ್ಮ ಸ್ವಂತ ಕಾಮಗಾರಿಗಳಿಗೆ ನಿಮ್ಮ ವಾರ್ಡಿನೊಳಗೆ ಅಭಿವೃದ್ಧಿ ಮಾಡ್ಕೊಡ್ರಿ ಅಂತ ಕೊಟ್ರೆ ಒಂದು 5 ವರ್ಷಕ್ಕೆ 10 ಲಕ್ಷ ಆಕತಿ. ಅಲ್ಲಿ ನಾನು ಸಮಾಜ ಸೇವೆ ಮಾಡಿದ್ದಕ್ಕೂ ಆರಿಸಿದ್ದಕ್ಕೂ ಸಾರ್ಥಕ ಆಕತಿ ಅಂತ ನನ್ನ ಭಾವನೆ. ಖಂಡಿತ ಸತ್ಯ ಸರ್. ಇದು ನಮ್ಮ ಬೇಡಿಕೆ ಕೂಡ ಹೌದು. ಇದನ್ನ ನಾವು ಸರ್ಕಾರಕ್ಕೆ ಗಮನ ಸೆಳಿತೇವೆ ಸರ್. ಈಗ ಹಾಲಿ ಸರ್ಕಾರ ಕೊಡ್ತಕ್ಕಂತ ನಿಮ್ಮ ಗೌರವಧನ ಅದು ನಿಮಗೆ ತೃಪ್ತಿ ತಂದಿದೆಯಾ? ಅವರು ಇವರು ಬಂದಿರ್ತಾರಲ್ಲ ಸರ್, ಈ ಕೆಲವೊಂದು ಅಧಿಕಾರಿಗಳು ಬರ್ತಾರೆ ನಮ್ಮ ಹತ್ರ. ಈಗ ನೀವು ಬಂದ್ರಿ, ಕಾರ್ಯದರ್ಶಿ ಬರ್ತಾನೆ, ಯಾರ್ಯಾರು ಅವರು ಇವರು ಈಗ ಹಗಲೆಲ್ಲ ಬರೀ ಸಮಾಜ ಸೇವೆ ಮಾಡಕ್ಕಿಂತ ಈಗ ನಮ್ಮ ಪ್ರತಿನಿಧಿಯಾಗಿ ಬರೀ ಪಂಚಾಯತಿ ಕೆಲಸನೇ ಮಾಡಲ್ಲ. ಹೌದು, ಇತರೆ ಒಂದು ಸಣ್ಣ ಪುಟ್ಟ ಸಮಾಜದ ದೃಷ್ಟಿಯಿಂದ ಒಂದು ಸಣ್ಣ ಪುಟ್ಟ ಒಂದು ಗಂಡ ಹೆಂಡರು ಜಗಳವನ್ನು ಮಾಡಿದ್ರು ಸ್ಟೇಷನ್ಗೆ ಹೋಗ್ಬೇಕು, ಎಲ್ಲ ಹೋಗ್ಬೇಕು. ಅಲ್ಲಿ ಹೋದಾಗ ನಾವು ನೀವು ಏನಾರ ನಮಗೆ ಒಂದು ₹25 ಖರ್ಚು ಮಾಡಿದೆ ನೀವು ಪಾರ್ಟಿ ಅಂದ್ರೆ, ಮೆಂಬರ್ ಅವ್ರನ್ನ ಕರ್ಕೊಂಡೋಗಿ ₹150 ಖರ್ಚು ಮಾಡಿ ಬಂದ್ಬಿಟ್ಟು ಏನ್ಬಿಡ್ತಾರೆ. ಅದಕ್ಕೆ ನಾವೇನ್ ಮಾಡ್ತೀವಿ, ನಾವು ಯಾರ ಕೈಯಿಂದ ಹಾಕ್ಸಕ್ ಹೋಗಲ್ಲ. ನಮ್ಮ ಪೆಟ್ರೋಲು ನಾವು ಹಾಕ್ಕೋಬೇಕು, ಇದು ಮಾಡಕ್. ಆ ₹500 ಬರೀ ಮಂದಿ ಚಾ ಕುಡ್ಸಾಕ ಬಂದರ ಸಾಲಲ್ಲ, ಅದನ್ನೂ ಇವು ಕೊಟ್ಟಿಲ್ಲ, ಅದನ್ನು ಸರ್ಕಾರ ಇನ್ನೂ ಕೊಟ್ಟಿಲ್ಲ ಸರ್. ನಮ್ಮ ಬೇಡಿಕೆ ಇದೆ, ಈ ಪಕ್ಕದ ಕೇರಳ ರಾಜ್ಯದಲ್ಲಿ ಏನ್ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಧ್ಯಕ್ಷರಿಗೆ 5,000, ಉಪಾಧ್ಯಕ್ಷರಿಗೆ 3,000, ಸದಸ್ಯರಿಗೆ 2,000 ಕೊಡ್ತಾರಲ್ಲ, ಅದೇ ತರನೇ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಜನರಿಗೆ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಲ್ಲಿ ತರನೇ ಇವರು ಗೌರವಧನ ಕೊಡಬೇಕು ಅಂತ ನಾವು ಬೇಡಿಕೆ ಇಡ್ತಾ ಇದ್ದೀವಿ ಸರ್. ₹2,000 ಯಾತಿಗೆ ಸರ್? ₹2,000 ಸಾಲಲ್ಲ, ಕೊನೆಯ ಪಕ್ಷ. ಒಬ್ಬನ ಕೂಲಿ ಆಳು ಕೆಲಸ ಮಾಡಕ್ ಸೊಂಟಿ ಕೆಲಸಕ್ಕೆ ಹೋಗೋನು ಒಂದು ದಿವಸಕ್ಕೆ ₹1,000 ದುಡಿತಾರೆ. ಇವತ್ತಿನ ದಿವಸ 2 ದಿವಸ ದುಡ್ಡು ಸಾಕವ್. ನಾವು ಬರೀ ನಮ್ಮ ಅಂಗಿ ಓಡಾಟಕ್ಕೆ ಅದಕ್ಕೆ ₹5,000 ಕೊಟ್ಟರು ಸಾಲಲ್ಲ. ಖಂಡಿತ ಸತ್ಯ. ಮನೆಗೆ ಒಂದು ಬೇಡ, ನಮ್ಮ ಖರ್ಚಿಗೆ ಸಾಲಲ್ಲ ₹5,000 ಕೊಟ್ಟು. ಆ ಪರಿಸ್ಥಿತಿ ಒಳಗೆ ನಮ್ಮ ಖರ್ಚು ಆಗ್ತಾ ಇರ್ತೈತಿ. ಸತ್ಯ ಸರ್. ಈಗ ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ, ಈ ಸದಸ್ಯರೆಲ್ಲ ಪರವಾಗಿ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸೋದು, ಈ ಕೊನೆ ಪಕ್ಷ ಈ ಗ್ರಾಮ ಪಂಚಾಯಿತಿ ಸದಸ್ಯರ 5 ವರ್ಷದ ಅವಧಿ ಮುಗಿದ್ಮೇಲೆ ಈ ಶಾಸಕರಿಗೆಲ್ಲ ಕೊಡೋ ತರನೇ ಒಂದು ನಿವೃತ್ತಿ ವೇತನ ಪಿಂಚಣಿ ಕೊಡುವಂತ ವ್ಯವಸ್ಥೆ ಮಾಡ್ರಿ ಅಂತ ನಮ್ಮ ಬೇಡಿಕೆ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ? ಕೊಡ್ಬೇಕು ಸರ್. 5 ವರ್ಷ ಆದ್ಮೇಲೆ ನಾನೇನ್ ಮಾಡ್ತೇನೆ ಅಂದ್ರೆ, 5 ವರ್ಷ ನಾನಂತೂ ಕೃಷಿಕ,
ನಾನು ಮತ್ತೆ ನನ್ನ ಇದಕ್ಕೆ ಹೋಗ್ಬಿಡ್ತೇನೆ, ನನ್ನ ಕೃಷಿ ವೃತ್ತಿಗೆ ಹೋಗ್ಬಿಡ್ತೇನೆ. ಯಾವಾಗ ಅವಧಿ ಮುಗೀತು ನನ್ಗೆ ವೃತ್ತಿ ಹೋಗ್ತೇನೆ. ಅದೇ ಒಬ್ಬ ಈಗೇನ್ ಮಾಡ್ತಾನೆ ಕಟಗರಿ ಪ್ರಕಾರ ಒಬ್ಬನ್ನ ಯಾರೋ ಜುಲ್ಮಿಂದ ಕಟಗರಿಗೆ ಯಾರು ಸಿಗ್ಲಿಲ್ಲ ಅಂದ್ರೆ ಅವ್ನು ಕರ್ಕೊಂಡ್ ನಿಲ್ಲಿಸ್ತೀವಿ. ಅವ್ನು ಕೂಲಿಗೆ ಹೋಗ್ಬೇಕು, ಕೂಲಿ ಮಾಡ್ಕೊಂಡ್ ಬರ್ಬೇಕು. ಆಮೇಲೆ ಈ ಪಂಚಾಯತಿ ಸಮಾಜ ಕೆಲಸನ ಮಾಡಬೇಕು, ಪಂಚಾಯತಿ ನೋಡ್ಕೋಬೇಕು. ಆಮೇಲೆ ಅವನದು ಅವಧಿ ಮುಗೀತು ಅಂದ್ರೆ ಅವ್ನು ಮತ್ತೊಮ್ಮೆ ಅರ್ಧ ಕೂಲಿಗೆ ಹೋಗ್ಬೇಕು. ಅವಾಗ ಏನಂತಾರೆ ಸಮಾಜದಲ್ಲಿ ಅವನೇನ್ ಮೊನ್ನೆ ಮೆಂಬರ್ ಆಗಿದ್ದ ಇವತ್ತಾಲೆ ಕೂಲಿ ಬರ್ತಾನೆ, ಅಷ್ಟು ಹೀಯಾಳಿಸ್ತಾರೆ. ಅದಕ್ಕೆ ಅವರಿಗೆ ಪಿಂಚಣಿ ಕೊಡೋದು ಒಳ್ಳೇದು ಅಂತ ನನ್ನ ಭಾವನೆ. ತುಂಬಾ ಸಂತೋಷ ಸರ್, ನಿಮ್ಮ ಭಾವನೆನೂ ನಮ್ಮ ಬೇಡಿಕೆನೆ. ಅದು ಈಡೇರಲಿ ಸರ್. ಈಗ ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯವರು ರಾಜ್ಯ ಮಟ್ಟದಲ್ಲಿ ಈ ಗ್ರಾಮ ಪಂಚಾಯತಿ ಸದಸ್ಯರದ್ದು ಒಂದು ಸಂಘಟನೆ ಮಾಡಿ ಇವಿಷ್ಟು 16 ಬೇಡಿಕೆಗಳನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆ ಸಮಾವೇಶಗಳ ಮೂಲಕ ಹೋರಾಟ ಮಾಡ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮಾಡಿದ್ರೆ ಒಳ್ಳೇದು. ಆದ್ರೆ ಕೆಲವು ಬ್ಲೇಡ್ ಕಂಪನಿಗಳು ಹಂಗೆ ಮಾಡಿ ಸುಮ್ಮನೆ ಸಂದರ್ಶನ ತಗೊಂಡು ದುಡ್ಡು ತಗೊಂಡು ಮಾಡಿದ್ವಿ ಅಂತ ಅನ್ನೋದು ಅದು ಆಗಬಾರ್ದು. ಖಂಡಿತ ಇಲ್ಲ ಸರ್. ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕು, ಸಮ್ಮೇಳನಗಳು ಮಾಡ್ಬೇಕು. ಸುಮ್ಮನೆ ಏನೋ ಬಂದ್ರಿ ಹೋದ್ರಿ ಅವಾಗ ಇದ್ ಮಾಡ್ಕೊಂಡ್ರಿ ಹೋದ್ರಿ ಅಂತಂದ್ರೆ ಅದು ಆಗದ ಮಾತು. ಎಲ್ಲಾರು ನಮ್ ಒಂದ್ ತಾಲೂಕಿಗೆ ಒಂದು ಸಮ್ಮೇಳನ ಮಾಡಬೇಕು, ಆಮೇಲೆ ಜಿಲ್ಲಾಕ್ಕೊಂದು ಸಮ್ಮೇಳನ ಮಾಡಬೇಕು, ರಾಜ್ಯಕ್ಕೊಂದು ಸಮ್ಮೇಳನ ಮಾಡಬೇಕು. ಹಿಂಗ್ ಮಾಡಿದಾಗ ಇದಕ್ಕೆ ಶಕ್ತಿ ಬರ್ತತಿ ಅಂತ ನನ್ನ ಖಂಡಿತ ಸತ್ಯ ಸರ್. ನಮ್ದು ನೀವು ಪಾರದರ್ಶಕವಾಗಿದೆ. ನಮ್ಮ ವೆಬ್ಸೈಟ್ ಅಲ್ಲಿ ನೀವು ನೋಡಬಹುದು. ನಾವು ವಿತ್ ಬೈಲಾ ಸಮೇತನು ಯಾರು ಕೂಡ ಅವ್ರ ಬೈಲಾ ಅನ್ನ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಲ್ಲ. ನಮ್ಮ ಸಂಸ್ಥೆಯವರು ಪ್ರತಿಯೊಂದು ಡೀಟೇಲ್ ವಿವರವನ್ನು ಕೊಟ್ಟಿದ್ದಾರೆ. ಹಾಗೇನೆ ಕೂಡ ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಅದನ್ನು ಕೂಡ ವೆಬ್ಸೈಟ್ಗೆ ಹಾಕಿದ್ದಾರೆ. ಸೊ ನೀವು ಎಲ್ಲಾದ್ರೂ ನೀವು ಅದ್ರ ಬಗ್ಗೆ ಚೆಕ್ ಮಾಡಿ ನೋಡ್ಬೋದು ಸರ್. ನಾವು ಕಾರ್ಡ್ ಕೊಟ್ಟಿದೀವಲ್ಲ, ಆ ಕಾರ್ಡ್ ಅಲ್ಲಿ gramswaraj.in ಅಂತ ವೆಬ್ಸೈಟ್ ನಂಬರ್ ಇದೆ, ಅದನ್ನ ಚೆಕ್ ಮಾಡಬಹುದು. ನಾವು ಇದು ಎಲ್ಲರನ್ನು ಕೈ ಜೋಡಿಸಿ ಪ್ರತಿ ಸದಸ್ಯರನ್ನು ಒಟ್ಟು ಮಾಡಿಸಿ ಇಂಥ ಪ್ರತಿಭಟನೆ ಸಮಾವೇಶಗಳನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ಮಾಡಿದೀವಿ ಸರ್. ಇದು ಖಂಡಿತ ನೀವೆಲ್ಲರೂ ಕೈ ಜೋಡಿಸಿದ್ರೆ ಖಂಡಿತ ಯಶಸ್ವಿ ಆಗುತ್ತೆ ಸರ್. ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಅಡಗಂಟಿ ಕ್ಷೇತ್ರದಿಂದ ಆಯ್ಕೆಯಾದಂಥ ಚಿಕ್ಕಜಂಬೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಯುತ ಬಸವರಾಜಪ್ಪ ಅವರಿಗೆ ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವ ಜೊತೆಯಲ್ಲಿ ಈ ಅಭಿನಂದನಾ ಪತ್ರವನ್ನು ಕೊಡ್ತೇವೆ.